ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫುಡ್ ಫೆಸ್ಟಿವಲಿಗೆ ಬಂದಿದ್ವಿ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದಕ್ಕೆಲ್ಲ ಕರಾವಳಿ ಉತ್ಸವ ಅಂತ ಮಾಡ್ತಾರೆ. ಆವಾಗ ಎಂಟ್ರೆನ್ಸ್ ಚಾರ್ಜ್ ಇರುತ್ತೆ 100 ರುಪೀಸು. ಬಟ್ ಫುಡ್ ಫೆಸ್ಟಿವಲಲ್ಲಿ ಎಂಟ್ರೆನ್ಸ್ ಫೀಸ್ ಇರಲ್ಲ, ಫ್ರೀ. ಬಟ್ ಇಲ್ಲೇನು ಆಟ ಆಡ್ತೀವಿ ಅದಕ್ಕೆ ಮಾತ್ರ ಪೇ ಮಾಡಬೇಕಾಗುತ್ತೆ. ಅದೇ ರೀತಿ ಫುಡ್ ಫೆಸ್ಟಿವಲ್ ಅಂದರೆ ನಿಮಗೆ ಗೊತ್ತು, ವೆರೈಟಿ ಫುಡ್ಗಳು ಬಂದಿರುತ್ತೆ. ನಾವಿವತ್ತು ಮಟ್ಕಾ ಬಿರಿಯಾನಿ ಮತ್ತು ಮಸಾಲ ಸೋಡಾ ಕುಡಿದ್ವಿ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಕಬಾಬು ಎಲ್ಲ ಇತ್ತು. ಮತ್ತು ಇನ್ನೊಂದು ಏನು ವಿಷಯ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿದೆ ಫ್ರೀಡಮ್ ಫೈಟರ್ ಫ್ಯಾನ್ಸಿ ಡ್ರೆಸ್ಸಲ್ಲಿ. ಅದು ಇನ್ನೊಂದು ಅದರದ್ದು ವಿಶೇಷತೆ ಏನಂದರೆ, ಅದು ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡಿದ್ದು. ಯಾರೋ ಪುಣ್ಯಾತ್ಮರು ಮಾಡಿ ಹಾಕಿದ್ರು, ಅದನ್ನು ನೋಡ್ಬಿಟ್ಟು ಟ್ರೈ ಮಾಡಿದ್ವು. ಅದಕ್ಕೆ ಸೆಕೆಂಡ್ ಪ್ರೈಸ್ ಬಂದಿದೆ. ಅದನ್ನು ಸಹ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇಷ್ಟ ಇರೋರು ಕೊನೆ ತನಕ ವಿಡಿಯೋ ನೋಡ್ಬೋದು. ಮತ್ತು ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಮಡ್ಕಾ ಬಿರಿಯಾನಿ ಅಂತ ಅಂದ್ಬಿಟ್ಟು ಸುಮಾರು ಜನ ವೀಡಿಯೋದಲ್ಲೆಲ್ಲ ತೋರಿಸ್ತಾರೆ. ಬಟ್ ನನಗೇನಪ್ಪ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅಥವಾ ಇವ್ರು ಮಾಡಿರೋದು ಚೆನ್ನಾಗಿರಲಿಲ್ವೋ, ಇಲ್ಲಿ ಆ ಟೇಸ್ಟೇ ಹಂಗೋ ಗೊತ್ತಿಲ್ಲ. ನಾರ್ಮಲ್ ಬಿರಿಯಾನಿನೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ನನ್ನ ಎಕ್ಸ್ಪೀರಿಯನ್ಸು. ಥ್ಯಾಂಕ್ ಯು ಫ್ರೆಂಡ್ಸ್. ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ, ನೀವೇ ನಮ್ಮ ಅಣ್ಣ ತಮ್ಮಂದಿರೇ, ನಿಮಗೇಕೆ ಕೊಡಬೇಕು ಕಪ್ಪ, ಬಿತ್ತಿರೋ ಉತ್ತಿರೋ ನಿಮಗೇಕೆ ಕೊಡಬೇಕು ಕಪ್ಪ, ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ.